Happy morning, all of you. Namaste. Excellent morning. Welcome. ಎಲ್ಲರಿಗೂ ನನ್ನ ಹೆಸರು ಗೋಪಿ ಕೃಷ್ಣ, ಯುವರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ಕನ್ನಡದಲ್ಲಿ ನಾನು ಮಾಡ್ತಾ ಇರೋಂಥದ್ದು. ಸೊ ದಿಸ್ ವಂಡರ್ಫುಲ್ ಜರ್ನಿ ಆಫ್ 28 days ನ ಒಂದು ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್. ನಾವು ಈ ಒಂದು ಮ್ಯಾಜಿಕ್ ಬುಕ್ ನ ಏನ್ ಮಾಡ್ತಾ ಇದೀವಿ, ರಾಂಡಾ ಬರ್ನೆ ಅವರ ದಿ ಮ್ಯಾಜಿಕ್ ಬುಕ್ ಅನ್ನ ನಾವು ಓದಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಡೈಲಿ ಪ್ರಾಕ್ಟೀಸಸ್ ನ ನಾವು ಫಾಲೋ ಮಾಡ್ತಾ ಇದೀವಿ. ಸೊ ಇವತ್ತಿನದು 28 ಡೇ ಅಂದ್ರೆ ನೀವೆಲ್ಲ ಅನ್ಕೋಬಹುದು ಇವತ್ತು ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು, ಬಟ್ ಒನ್ ಮೋರ್ ಎಕ್ಸ್ಟ್ರಾ ಡೇ, ದಟ್ ಈಸ್ ಎಕ್ಸ್ಟ್ರಾ ಲೆಸನ್. ಎಕ್ಸ್ಟ್ರಾ ಲೆಸನ್ಗೆ 29 ಅಂತ ಏನೋ ನಂಬರ್ ಇಲ್ಲ, ಬಟ್ ಒನ್ ಮೋರ್ ಲಾಸ್ಟ್, ಲೈಕ್ ಹೇಗೆ ಡೇ 0 ಇತ್ತು ಹಾಗೆ ಯುವರ್ ಫ್ಯೂಚರ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ ಚಾಪ್ಟರ್ ಇದೆ, ಅದನ್ನ ನಾಳೆ ಕೂಡ ಮಾಡೋಣ. ಡನ್. ಸೊ ಫ್ರೆಂಡ್ಸ್, ವೆಲ್ಕಮ್ ಫಾರ್ ದಿಸ್ ಡೇ 28. ದ ಚಾಪ್ಟರ್ ನೇಮ್ ಈಸ್ ರಿಮೆಂಬರ್ ದ ಮ್ಯಾಜಿಕ್. ಸೊ ಮ್ಯಾಜಿಕ್ ನ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಅಂತ ಹೇಳ್ತಾ ಇದ್ದಾರೆ. ಸೊ ಕೋಟ್ ಏನ್ ಹೇಳುತ್ತೆ ಅಂದ್ರೆ, ದಟ್ಸ್ ದ ಥಿಂಗ್ ವಿತ್ ದ ಮ್ಯಾಜಿಕ್, ಯು ಹ್ಯಾವ್ ಗಾಟ್ ಟು ನೋ ಇಟ್ಸ್ ಸ್ಟಿಲ್ ಹಿಯರ್ ಆಲ್ ಅರೌಂಡ್ ಅಸ್, ಆರ್ ಇಟ್ ಈಸ್ ಜಸ್ಟ್ ಸ್ಟೇಸ್ ಇನ್ವಿಸಿಬಲ್ ಫಾರ್ ಯು. ಅಂದ್ರೆ ಮ್ಯಾಜಿಕ್ ಅನ್ನೋದು ನಮ್ಮ ಸುತ್ತಮುತ್ತನೇ ಇರುತ್ತೆ, ಇನ್ವಿಸಿಬಲ್ ಆಗಿರುತ್ತೆ, ಕಾಣಿಸೋದಿಲ್ಲ, ಬಟ್ ನಮ್ಮ ಸುತ್ತಮುತ್ತನೇ ಎವ್ರಿ ಟೈಮ್ ನಮ್ ಜೊತೆ ಇರುತ್ತೆ. ದಟ್ಸ್ ಅ ಕೋಟ್. ಲೆಟ್ಸ್ ಸ್ಟಾರ್ಟ್ ದ ಚಾಪ್ಟರ್. Every day is unique. There is no day like any other day. The good things that happen each day are forever different and forever changing. And so when you remember the magic by counting yesterday's blessings, no matter how many times you do it, it will be different every time. It's just one of the reasons why remember the magic is the most powerful ongoing practice to maintain the magic of gratitude in your life. No matter what your desire are now or what desires you will have in the future, this magical practice will remain the most powerful practice for your entire life. Andre, like every day is a new day, every day is a unique day. Okay, ನಿನ್ನೆ ತರ ಇವತ್ತಿರೋದಿಲ್ಲ, ಇವತ್ತಿನ ತರ ನಾಳೆ ಇರೋದಿಲ್ಲ. ಸೊ ಎವ್ರಿ ಡೇ ನಾವೇನ್ ಮಾಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಅಂಡ್ ನಿನ್ನೆ ಏನಿತ್ತು ನಮ್ಮ ದಿನದಲ್ಲಿ, ಏನ್ ಬ್ಲೆಸ್ಸಿಂಗ್ಸ್ ಇತ್ತು, ಏನ್ ಒಳ್ಳೇದಾಯ್ತು ಅಂತ ಹೇಳಿ ನಾವು ಅಬ್ಸರ್ವ್ ಮಾಡ್ತಾ ಬಂದ್ರೆ, ನೋಡ್ತಾ ಬಂದ್ರೆ, ಸೊ ದ ಮೋಸ್ಟ್ ಮ್ಯಾಜಿಕಲ್ ಪವರ್, ದಟ್ ಈಸ್ ದ ಗ್ರಾಟಿಟ್ಯೂಡ್ ಪವರ್, ಏನಾಗುತ್ತೆ ನಮ್ಮ ಲೈಫಲ್ಲಿ ಫಾರ್ ಎವರ್ ಆಗಿರುತ್ತೆ. ಅಂಡ್ ವಾಟ್ ಎವರ್, ಏನೇ ಒಂದು ವಿಶಸ್ ಇರ್ಬೋದು, ಡಿಸೈರ್ಸ್ ಇರ್ಬೋದು, ಫ್ಯೂಚರ್ ಡಿಸೈರ್ ಇರ್ಬೋದು, ಪ್ರೆಸೆಂಟ್ ಡಿಸೈರ್ ಇರ್ಬೋದು, everything will remain most powerful practice of your entire life with the help of gratitude. Okay, the easiest way to remember the blessings of yesterday is to start by remembering the beginning of the day. When you woke up, and go back over the day in your mind, recollecting the major events of the morning, afternoon, evening, until you reach the time when you went to bed. When you recall yesterday's blessings, it should be effortless. You are just scanning the surface of yesterday. As you scan, the blessings will bubble to surface of your mind. Andre ನಿನ್ನೆ ದಿನ ಹೋಲ್ ಡೇ ಏನೆಲ್ಲ ಆಯ್ತು ಅಂತ ಹೇಳಿ ನಾವು ಏನ್ ಮಾಡ್ಬೇಕು, ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್, ರೀಕಾಲ್, ಲೈಕ್ ಆಸ್ ಇಫ್ ಜಸ್ಟ್ ಕಣ್ ಮುಚ್ಕೊಂಡು ಅಥವಾ ಮೈಂಡ್ ಅಲ್ಲಿ ಬೆಳಗ್ಗೆ ಎದ್ದಾಗಿಂದ ಹೇಗಿತ್ತು ಮಾರ್ನಿಂಗ್, ಹೇಗಿತ್ತು ಆಫ್ಟರ್ನೂನ್, ಸಂಜೆ ಹೇಗಿತ್ತು, ರಾತ್ರಿ ಹೇಗಿತ್ತು, ಹೋಲ್ ಡೇ ಹೇಗಿತ್ತು ಅಂತ ಹೇಳಿ ಸುಮ್ನೆ ಒಂದು ಸರ್ಫೇಸ್ ಲೆವೆಲ್ ಅಲ್ಲಿ ಇಮ್ಯಾಜಿನ್ ಮಾಡಿ ಸ್ಕ್ಯಾನ್ ಮಾಡ್ತಾ ಬಂದ್ರೆ ಏನಾಗುತ್ತೆ, ಏನೆಲ್ಲ ಚೆನ್ನಾಗಿತ್ತು ಪಾಪಪ್ ಆಗ್ಬೇಕು, ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್, ಏನೆಲ್ಲ ಒಳ್ಳೇದಾಯ್ತು ನನಗೆ ನೆನ್ನೆ ಅಂತ ನೆನಪಿಸ್ಕೊಳ್ತಾ ಬಂದ್ರೆ ಇಟ್ ವಿಲ್ ಪಾಪಪ್, ಎವ್ರಿಥಿಂಗ್ ವಿಲ್ ಪಾಪ್. ಓ ಚೆನ್ನಾಗಾಯ್ತು, ಓ ಇದು ಚೆನ್ನಾಗಾಯ್ತು, ಓ ಇದು ನಂಗೆ ಚೆನ್ನಾಗಿತ್ತು ಅಂತ ಹೇಳಿ ಪಾಪಪ್ ಆಗಕ್ಕೆ ಶುರು ಆಗುತ್ತೆ. ಸೊ ಪ್ರತಿಯೊಂದು ನೆನಪಿಸ್ಕೊಳ್ತಾ ಹೋಗ್ಬೇಕು. ಅಂಡ್ you can start this magical practice by asking the question, what are the good things that happened yesterday? ಸೊ ಇದಕ್ಕೊಂದು ನೀವು ಕ್ವಶನ್ ನ ಕೇಳ್ಕೊಳ್ಬಹುದು, ನಿಮಗ್ ನೀವು ಒಂದು ಪ್ರಶ್ನೆ ಮಾಡ್ಕೊಳ್ಬಹುದು. ಏನಪ್ಪಾ ಅಂದ್ರೆ, ವಾಟ್ ಆರ್ ದ ಗುಡ್ ಥಿಂಗ್ಸ್ ದಟ್ ಹ್ಯಾಪನ್ ಯೆಸ್ಟರ್ಡೇ, ಏನೆಲ್ಲ ನನಗೆ ತುಂಬಾ ಚೆನ್ನಾಗಾಯ್ತು ನಿನ್ನೆ ಅಂತ ಒಂದು ಕ್ವಶನ್ ಕೇಳ್ಕೋಬಹುದು. ಏನೆಲ್ಲ ಒಳ್ಳೇದಾಯ್ತು, ಏನ್ ಚೆನ್ನಾಗ್ ಅನ್ನಿಸ್ತು, ಏನ್ ಒಳ್ಳೇದಾಯ್ತು ಅಂತ ಹೇಳಿ ಒಂದು ಕ್ವಶನ್ ಕೇಳ್ಕೊಳ್ಳಿ. whenever you ask a question, your mind will immediately look for the answer. Did you receive any good news? Did you magically receive or accomplish one of your desire?
Did you magically receive unexpected money? Did you feel especially happy? Did you hear from a friend who you haven't heard from in a long time? Did you go magnificently well for you? Did you receive a great phone call or an email? Did you receive a compliment, or did someone express his or her appreciation for you? Did someone help you to solve a problem? Did help did you help somebody? Did you finish a project or start something new which you are excited about? Did you eat a favorite food or watch a great movie? Did you receive a gift, resolve a situation, have a stimulating meeting, quality time with someone, a great conversation, make a plan for something you are really wanted to do? ಅಂದ್ರೆ ಹೋಲ್ ಡೇ ನೀವು ಸ್ಕ್ಯಾನ್ ಮಾಡಿದಾಗ ನೀವು ಒಂದು ಕ್ವಶನ್ ಕೇಳ್ಕೊಂಡಾಗ ಏನಂತ, ಏನೆಲ್ಲ ಚೆನ್ನಾಗಾಯ್ತು, ಏನ್ ಬ್ಲೆಸ್ಸಿಂಗ್ ಸಿಕ್ತು ನನಗೆ, ಏನ್ ಒಳ್ಳೇದಾಗಿತ್ತು ಅಂತ ನೆನಪಿಸ್ಕೊಳಕ್ ಟ್ರೈ ಮಾಡಿದಾಗ ಏನಾಗುತ್ತೆ, ಮೈಂಡ್ ಏನ್ ಮಾಡುತ್ತಪ್ಪ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಒಂದು ಕ್ವಶನ್ ಕೇಳಿದ ತಕ್ಷಣ ಮೈಂಡ್ ಏನ್ ಮಾಡುತ್ತೆ, ಇಮ್ಮಿಡಿಯೇಟ್ ಆನ್ಸರ್ ನ ಹುಡುಕುತ್ತೆ. ಸೊ ಏನ್ ಚೆನ್ನಾಗಿತ್ತು ಅಂತ ಕ್ವಶನ್ ಕೇಳ್ಕೊಂಡಾಗ ನಮ್ಮ ಮೈಂಡ್ ಏನ್ ಮಾಡುತ್ತೆ, ಆನ್ಸರ್ ಹುಡುಕ್ತಾ ಹೋಗುತ್ತೆ. ಏನಂತ, ಓಕೆ ಯಾವ್ದಾದ್ರು ಒಂದು ಒಳ್ಳೆ ಗುಡ್ ನ್ಯೂಸ್ ಬಂತ ನೆನ್ನೆ ನನಗೆ, ಅಥವಾ ಯಾರನ್ನಾದ್ರೂ ಲೈಕ್ ಒಂದು ಮ್ಯಾಜಿಕಲಿ ನನ್ನ ಒಂದು ಅಕಾಂಪ್ಲಿಷ್ಮೆಂಟ್, ನನ್ನ ಗೋಲ್ಸ್ ನ ಅಚೀವ್ ಮಾಡೋದ್ನ, ಡಿಸೈರ್ ನ ಅಚೀವ್ ಮಾಡೋದ್ನ, ಆರ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಬಂತ, ಆರ್ ಯಾವ್ದಾದ್ರು ಒಂದು ಕಾರಣ ಇಲ್ದಿರಾನೆ ಹ್ಯಾಪಿ ಆಗಕ್ ಶುರು ಆದ್ನ ನೆನ್ನೆ, ಆರ್ ಒಂದು ಲಾಂಗ್ ಟೈಮ್ ಇಂದ ಫ್ರೆಂಡ್ ನ ಮೀಟ್ ಮಾಡಿರಲಿಲ್ಲ ಅಥವಾ ಮಾತಾಡಿರಲಿಲ್ಲ ಅಂತವ್ರು ಯಾರನ್ನು ಮೀಟ್ ಮಾಡಿದ್ನ, ಫೋನ್ ಕಾಲ್ ಬಂತ, ಆರ್ ಲೈಕ್ ಒಂದು ಗ್ರೇಟ್ ಮೇಲ್ ಬಂತ, ಕಾಲ್ ಅಲ್ಲಿ ಒಂದು ಗುಡ್ ನ್ಯೂಸ್ ಬಂತ, ಆರ್ ಇಟ್ ಕ್ಯಾನ್ ಬಿ ಲೈಕ್ ಯಾರಾದ್ರೂ ನಿಮ್ಗೆ ಅಪ್ರಿಶಿಯೇಟ್ ಮಾಡಿದ್ರ, ಅಥವಾ ನೀವು ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರ, ಅಥವಾ ಬೇರೆ ಯಾರಾದ್ರೂ ನಿಮ್ಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರ. ಸೊ ಗೋ ಬ್ಯಾಕ್, ಲೈಕ್ ಅಬ್ಸರ್ವ್ ಮಾಡ್ತಾ ಬಂದ್ರೆ ಏನೆಲ್ಲ, ಲೈಕ್ ಮೇ ಬಿ ನಿಮ್ಮ ಒಂದು ಫೇವ್ರೇಟ್ ಊಟ ಮಾಡಿದ್ರಿ, ಫೇವ್ರೇಟ್ ಡಿಶ್ ತಿಂದ್ರಿ, ಒಂದು ಒಳ್ಳೆ ಮೂವಿ ನೋಡಿದ್ರಿ, ಅಥವಾ ಒಂದು ಔಟಿಂಗ್ ಹೋದ್ರಿ, ವಾಟ್ ಎವರ್, ಏನ್ ತುಂಬಾ ಚೆನ್ನಾಗಾಯ್ತು ನೆನ್ನೆ. ಸೊ ನೆನ್ಪಿಸ್ಕೊಂಡ್ರೆ ಅದೇನ್ ಮಾಡುತ್ತೆ, ಪಾಪಪ್ ಆಗತ್ತೆ, ಬ್ಲೆಸ್ಸಿಂಗ್ಸ್ ನ ನೀವು ನೆನ್ಪಿಸ್ಕೊಳಕ್ ಶುರು ಮಾಡ್ತೀರಾ. ಸೊ ರಿಮೆಂಬರ್ ದ ಮ್ಯಾಜಿಕ್, ದ ಲಿಸ್ಟ್ yesterday's blessings on the computer, or write them out in a journal. Scan over the surface of your yesterdays until you feel satisfied that you have recalled the blessings of the day. You can they can be small or big things, because it's not the size of the blessings, it's about how many blessings you find and how much gratitude you feel for each one. As you remember and notate each one, simply be grateful and say the magic word for it, thank you. So ಏನ್ ಮಾಡ್ಬೇಕಪ್ಪ ಅಂದ್ರೆ, so remember the magic and list yesterday's blessings on a computer. ಸೊ ನೆನ್ನೆ ದಿನದ ಒಂದು ಹೋಲ್ ನ ನೀವು ಸ್ಕ್ಯಾನ್ ಮಾಡ್ತಿ ಬಂದ್ರೆ ಏನೆಲ್ಲ ನೆನಪಾಗುತ್ತೆ, ಏನೆಲ್ಲ ಬ್ಲೆಸ್ಸಿಂಗ್ಸ್ ನಿಮ್ಮ ಮೈಂಡ್ ನೆನಪಿಸುತ್ತೆ, ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಬರೆಯಕ್ ಶುರು ಮಾಡಿ, ಅಥವಾ ಕಂಪ್ಯೂಟರ್ ಬರೆಯಕ್ ಶುರು ಮಾಡಿ, ಅಥವಾ ಟೈಪ್ ಮಾಡ್ಕೊಳ್ಳಿ ಮೊಬೈಲ್ ಅಲ್ಲಿ. ಪ್ರತಿಯೊಂದು, ಇಟ್ಸ್ ನಾಟ್ ಲೈಕ್ ದೊಡ್ಡದು ಚಿಕ್ಕದು ಅಂತಲ್ಲ, ಇಟ್ ಈಸ್ ನಾಟ್ ಅಬೌಟ್ ದ ಸೈಜ್, ಇಟ್ ಈಸ್ ಅಬೌಟ್ ದ blessings, it is about the feeling, it is about the gratitude. Okay, so ಪ್ರತಿಯೊಂದು ಏನ್ ಮಾಡ್ತೀರಾ, ಲಿಸ್ಟ್ ಮಾಡ್ಕೊಳ್ತೀರಾ, ಬರೀತೀರಾ. ಓಕೆ, ಮ್ಯಾಕ್ಸಿಮಮ್ ಎಷ್ಟೆಲ್ಲ ನೀವು ನೆನಪಿಸ್ಕೊಳಕಾಗುತ್ತೋ ಅಷ್ಟು ಬರೀತೀರಾ, ಮ್ಯಾಕ್ಸಿಮಮ್ ಬರೀತೀರಾ, ಏನೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಡನ್. ಅಂಡ್ ಪ್ರತಿಯೊಂದಕ್ಕೂ ಫೀಲ್ ಮಾಡ್ತೀರಾ, ಪ್ರತಿಯೊಂದನ್ನು ನೆನಪಿಸ್ಕೊಳ್ತಾ ಎಲ್ಲದಕ್ಕೂ ದ ಮ್ಯಾಜಿಕ್ ವರ್ಡ್ ಹೇಳ್ತೀರಾ ನೀವು, ಥ್ಯಾಂಕ್ ಯು ಅಂತ ಹೇಳ್ತೀರಾ. Okay, when you want to do this magical practice after today, you can mix it up so that some days you write out the blessings and other day you remember the blessings and say them out loudly or in your mind. You can make a quick list of the blessings, or you can make more detailed list saying why you are grateful for each one. Like ಏನ್ ಹೇಳ್ತಾ ಇದಾರೆ ಅಂದ್ರೆ, ಇದನ್ನ ಮಿಕ್ಸ್ ಮಾಡ್ಬೋದು. ಲೈಕ್ ಇವತ್ತು ಮಾಡಿದ್ಮೇಲಿಂದ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೀವು ಇದನ್ನ ಮಿಕ್ಸ್ ಮಾಡ್ಬೋದು, ಈ ಪ್ರಾಕ್ಟೀಸ್ ನ ಬೇರೆ ತರ ಮಾಡ್ಬೋದು. ಯಾವ ತರ ಅಂದ್ರೆ, ಎವ್ರಿಡೇ ನೀವು ಬರಿಬೋದು, ಅಥವಾ ಒಂದೊಂದಿನ ಮನ್ಸಲ್ಲೇ ನೆನಪಿಸ್ಕೊಳ್ಬೋದು, ಅಥವಾ ಒಂದಿನ ಜೋರಾಗಿ ನೀವು ಹೇಳ್ಬೋದು ಮಿರರ್ ಮುಂದೆ, ಆರ್ ಇನ್ನೊಂದಿನ ಯಾಕೆ ನಾವು ಡೀಪ್ ಆಗಿ ಇದಕ್ಕೆ ಕೃತಜ್ಞರಾಗಿದ್ದೀವಿ ಅಂತ ಡೀಟೇಲ್ ಆಗಿ ಬರಿಬೋದು. ಆತರ ಬೇರೆ ಬೇರೆ ತರ ಏನೇನ್ ಬೇಕಾದ್ರೂ ನಾವು ಫಾಲೋ ಮಾಡ್ಬೋದು, ಮಿಕ್ಸ್ ಮಾಡಿ ಮಾಡ್ಬೋದು ಈ ಒಂದು ಪ್ರಾಕ್ಟೀಸ್ ನ. Okay, there is no set number of blessings to find from yesterday, because every day is different.
but I can assure you that every single day of your life is full of blessings. And when you have opened your eyes to see the truth of this, you will have opened your heart to the magic of life, and your life will be abundant and magnificent. So there is no set number of like 10 ಬರಿಬೇಕು 15 ಬರಿಬೇಕು ಅಂತ ಏನು ಇಲ್ಲ. ಯಾಕಂದ್ರೆ ಎವ್ರಿ ಡೇ ಇಸ್ ಅ ನ್ಯೂ ಡೇ, ಎವ್ರಿ ಡೇ ಇಸ್ ಅ ಫ್ಯಾಂಟಾಸ್ಟಿಕ್ ಡೇ, ಯುನೀಕ್ ಡೇ ಅದು. ಓಕೆ, ಒಂದಿನದಲ್ಲಿ ಎಷ್ಟು ಬ್ಲೆಸ್ಸಿಂಗ್ ಸಿಕ್ಕಿದೆ ನಮ್ಗೆ ಗೊತ್ತಿರೋದಿಲ್ಲ. ಸೊ ನಾವೇನ್ ಮಾಡ್ಬೇಕು, ಪ್ರತಿಯೊಂದು ನೆನಪಿಸ್ಕೊಳ್ಬೇಕು, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಪ್ರತಿಯೊಂದು ನೆನಪಿಸ್ಕೊಳ್ತಾ ಲಿಸ್ಟ್ ಮಾಡಬೇಕು, ಬರಿಬೇಕು. ಸೊ ಆ ಲಿಸ್ಟ್ ಎಷ್ಟು ದೊಡ್ಡ ಬೇಕಾದ್ರೂ ಆಗ್ಬೋದು. ಅಂಡ್ ವೆನ್ ಯು ಹ್ಯಾವ್ ಓಪನ್ ಲೈಕ್ ಬ್ಲೆಸ್ಸಿಂಗ್ಸ್ ನೀವು ಓಪನ್ ಮಾಡಿದಿರಾ, ನೀವು ಕಣ್ಣನ್ನು ಓಪನ್ ಮಾಡಿದಿರಾ, ಹಾರ್ಟ್ ನ ಓಪನ್ ಮಾಡಿದಿರಾ ಅಂದ್ರೆ ದ ಮ್ಯಾಜಿಕ್ ಆಫ್ ದ ಲೈಫ್, ಗ್ರಾಟಿಟ್ಯೂಡ್ ನ ನೀವು ಟಚ್ ಮಾಡಿದಿರಾ ಅಂತ ಅರ್ಥ, ರೈಟ್? ಸೊ ಯುವರ್ ಲೈಫ್ ವಿಲ್ ಬಿ ಅಬೆಂಡೆಂಟ್ ಅಂಡ್ ಮ್ಯಾಗ್ನಿಫಿಸೆಂಟ್. ನಮ್ಮ ಜೀವನ ಏನಾಗಿರುತ್ತೆ, ಸಮೃದ್ಧಿ ಭರಿತವಾಗಿರುತ್ತೆ ಅಂಡ್ ಮ್ಯಾಗ್ನಿಫಿಸೆಂಟ್ ಆಗಿರುತ್ತೆ, ರೈಟ್? ಸೊ ದ ಕೋಟ್, ಲಾಸ್ಟ್ ಕೋಟ್ ಏನ್ ಹೇಳುತ್ತೆ ಅಂದ್ರೆ, ಹೂ ಎವರ್ ಹ್ಯಾಸ್ ಗ್ರಾಟಿಟ್ಯೂಡ್ ವಿಲ್ ಬಿ ಗಿವನ್ ಮೋರ್ and he or she will have an abundance. Whoever does not have gratitude, even whatever she or he will have will be taken back from them. ಅಂದ್ರೆ ಯಾರು ಕೃತಜ್ಞರಾಗಿರ್ತಾರೋ ಅವ್ರಿಗೆ ಯೂನಿವರ್ಸ್ ಇನ್ನ ಹೆಚ್ಚೆಚ್ಚು ಕೊಡುತ್ತೆ, ಅಬೆಂಡೆನ್ಸ್ ನ ಕೊಡುತ್ತೆ, ಅಬೆಂಡೆನ್ಸ್ ನ ರಿಸೀವ್ ಮಾಡ್ತಾರೆ. ಯಾರು ಕೃತಜ್ಞರಾಗಿರೋದಿಲ್ವೋ, ಗ್ರೇಟ್ಫುಲ್ ಆಗಿರೋದಿಲ್ವೋ, ಅವ್ರ ಹತ್ರ ಏನಿದೆಯೋ ಅದು ಕೂಡ ವಾಪಸ್ ತಗೊಂಡ್ಬಿಡ್ಲಾಗತ್ತೆ. ಸೊ ಅದಕ್ಕೆ ನಾವು ಕೃತಜ್ಞರಾಗಿರೋದು ತುಂಬಾ 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 ಇಂಪಾರ್ಟೆಂಟ್. ಏನಿದೆ ಅದಕ್ಕೆ ನಾವು ಹ್ಯಾಪಿ ಆಗಿರ್ಬೇಕು, ಏನಿದೆ ಅದಕ್ಕೆ ಕೃತಜ್ಞರಾಗಿರ್ಬೇಕು, ಏನಿದಕ್ಕೆ ಥ್ಯಾಂಕ್ ಯು ಹೇಳ್ಬೇಕು, ಗ್ರೇಟ್ಫುಲ್ ನ ಫೀಲ್ ಮಾಡಬೇಕು, ರೈಟ್ ಫ್ರೆಂಡ್ಸ್? ಸೊ ರಿಮೆಂಬರ್ ದ ಮ್ಯಾಜಿಕ್, ಇಟ್ ವಾಸ್ ಕ್ರಿಯೇಟೆಡ್ ಫಾರ್ ಯು. ಸೊ ಮ್ಯಾಜಿಕ್ ನ ನೆನ್ಪಿಟ್ಕೊಳ್ಳಿ, ಇದು ನಿಮ್ಗೆ ಆಲ್ರೆಡಿ ರೆಡಿ ಆಗಿದೆ, ಯೂನಿವರ್ಸ್ ಕಡೆಯಿಂದ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ದ ಪ್ರಾಕ್ಟೀಸ್ ನಂಬರ್ 28, ಇವತ್ತಿನ ಪ್ರಾಕ್ಟೀಸ್ ಲಿಸ್ಟ್ ಏನಪ್ಪಾ ಅಂದ್ರೆ, ರಿಮೆಂಬರ್ ದ ಮ್ಯಾಜಿಕ್. ಲೈಕ್ ಫಸ್ಟ್ ಒನ್, 10 ಗ್ರಾಟಿಟ್ಯೂಡ್ ನ ಬರೀತೀರಾ. 10 ಗ್ರಾಟಿಟ್ಯೂಡ್ ನ ಅಂತ ಹೇಳಿದ್ರೆ ಲೈಫ್ ಅಲ್ಲಿ ಏನೆಲ್ಲ ಚೆನ್ನಾಗಿದೆ ಅದನ್ನ ಯೋಚನೆ ಮಾಡಿ 10 ಲಿಸ್ಟ್ ಮಾಡಿ ಬರೀತೀರಾ. ನೆಕ್ಸ್ಟ್ ಸ್ಟೆಪ್, ರಿಮೆಂಬರ್ ದ ಮ್ಯಾಜಿಕ್ ಬೈ ಕೌಂಟಿಂಗ್ ಬ್ಲೆಸ್ಸಿಂಗ್ಸ್ ಫ್ರಮ್ ಎಸ್ಟರ್ಡೇ. ಇಲ್ಲಿ ನೀವು ಬರಿಬೇಕಾಗಿರೋದು ನಿನ್ನೆ ದಿನ ಬರಿಬೇಕು. ನಿನ್ನೆ ಹೋಲ್ ಡೇ ಏನ್ ಚೆನ್ನಾಗಿತ್ತು ಅದನ್ನ ನೆನಪಿಸ್ಕೊಳ್ತೀರಾ, ಹೋಲ್ ಡೇ ಲಿಸ್ಟ್ ಮಾಡ್ತೀರಾ, ಏನೆಲ್ಲ ಬ್ಲೆಸ್ಸಿಂಗ್ಸ್ ರೂಪಲ್ಲಿ ಬಂದಿದೆ ಅಂತ ಹೇಳಿ. ಅಂಡ್ ಪ್ರತಿಯೊಂದಕ್ಕೂ ನೆಕ್ಸ್ಟ್ ಸ್ಟೆಪ್, ಪ್ರತಿಯೊಂದನ್ನು ನೆನಪಿಸ್ಕೊಳ್ತಾ ಬರಿತಾ ಬರ್ದಾದ್ಮೇಲೆ ಒಂದೊಂದನ್ನು ಓದ್ತಾ ಮ್ಯಾಜಿಕ್ ವರ್ಡ್ ಹೇಳ್ತೀರಾ, ಥ್ಯಾಂಕ್ ಯು ಅಂತ ಫೀಲ್ ಮಾಡ್ತೀರಾ. ನೆಕ್ಸ್ಟ್, ಆಫ್ಟರ್ ಟುಡೇ ಯು ಕ್ಯಾನ್ ಮಿಕ್ಸ್ ದಿಸ್ ಪ್ರಾಕ್ಟೀಸ್ like a written list, or say loud in your mind, or say loudly with your words, or it can be shorter one or it can be detailed one. ಸೊ ಮುಂದಕ್ಕೆ ಏನಪ್ಪಾ ಮಾಡ್ಬೋದಂದ್ರೆ, ಇವತ್ತು ಈ ಸ್ಟೆಪ್ ನ ನೀವು ಮಾಡಾದ್ಮೇಲಿಂದ ನಾಳೆ ನಾಡಿದ್ ಮುಂದೆ ಯಾವಾಗಾದ್ರೂ ನೀವು ಇದನ್ನ ಹೇಗ್ ಮಾಡ್ಬೋದಪ್ಪ ಅಂದ್ರೆ, ಒಂದು ಲಿಸ್ಟ್ ಮಾಡ್ಬೋದು, ಇಲ್ಲ ಜೋರಾಗಿ ಹೇಳ್ಬೋದು ಬಾಯಲ್ಲಿ, ಅಥವಾ ಮನ್ಸಲ್ಲೇ ಹೇಳ್ಕೋಬಹುದು, ಆರ್ ಲೈಕ್ ಒಂದಿನ ಡೀಪ್ ಆಗಿ ಡೀಟೇಲ್ ಆಗಿ ಬರಿಬೋದು, ಅಥವಾ ಶಾರ್ಟ್ ಆಗಿ ಬರಿಬೋದು. ಮಿಕ್ಸ್ ಮಾಡಿ ಈ ಪ್ರಾಕ್ಟೀಸ್ ನ ನೀವು ಕಂಟಿನ್ಯೂ ಮಾಡ್ಬೋದು. ಅಂಡ್ ಲಾಸ್ಟ್ ಸ್ಟೆಪ್, ರಾತ್ರಿ ಮಲ್ಗೋಕ್ಕಿಂತ ಮೊದ್ಲು ಏನ್ ಮಾಡ್ಬೇಕು, ಮ್ಯಾಜಿಕ್ ರಾಕ್ ನ ತಗೊಳ್ತೀರಾ, ಹೋಲ್ಡ್ ಮಾಡ್ತೀರಾ, ಹೋಲ್ ಡೇ ನೆನಪಿಸ್ಕೊಳ್ತೀರಾ ಅಂಡ್ ಫೀಲ್ ಮಾಡ್ತೀರಾ. ಏನೆಲ್ಲ ಚೆನ್ನಾಗಿತ್ತು ನೆನಪಿಸ್ಕೊಂಡು ದಿ ಬೆಸ್ಟ್ ಚೆನ್ನಾಗಿರೋದನ್ನ ಫೀಲ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಯು ವಿಲ್ ಕೀಪ್ ಇಟ್ ಬ್ಯಾಕ್ ಅಂಡ್ ಗೋ ಬ್ಯಾಕ್ ಟು ಸ್ಲೀಪ್, ರೈಟ್ ಫ್ರೆಂಡ್ಸ್? ಸೊ ಇದು ಡೇ ನಂಬರ್ 28. ಇಲ್ಲಿಗೆ ಈ ಎಲ್ಲ ಚಾಪ್ಟರ್ಸ್ ಕಂಪ್ಲೀಟ್ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್. ನಾನು ಬರ್ತ್ಡೇ ದಿನ ಏನ್ ಡಿಸಿಷನ್ ತಗೊಂಡಿದ್ದೆ, ನನ್ನ ಬರ್ತ್ಡೇ ದಿನ ಒಂದು ಮ್ಯಾಜಿಕ್ ಬುಕ್ ನ ಓದಿ ನಾನು ಕನ್ನಡದಲ್ಲಿ ಅನುವಾದ ಮಾಡಿ ಲೈವ್ ಅಲ್ಲಿ ವಿಡಿಯೋ ಮಾಡಿ ಎಲ್ಲರಿಗೂ ಕೊಡ್ಬೇಕು ಅಂತ ಹೇಳ್ಬಿಟ್ಟು, ದಟ್ ಹ್ಯಾಸ್ ಬಿಕಮ್ ವೆರಿ ಟ್ರೂ. ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್ ಯೂನಿವರ್ಸ್, ಫಾರ್ ದಿಸ್ ಆಪರ್ಚುನಿಟಿ. ಬಟ್ ಒನ್ ಮೋರ್ ಡೇ ಚಾಪ್ಟರ್ ಎಕ್ಸ್ಟ್ರಾ ಇದೆ, ದಟ್ ಈಸ್ ಎಕ್ಸ್ಟ್ರಾ ಚಾಪ್ಟರ್. ಅದು ಚಾಪ್ಟರ್ ನೇಮ್ ಅಂತ ನಂಬರ್ ಅಂತ ಏನಿಲ್ಲ, ಬಟ್ ಯುವರ್ ಮ್ಯಾಜಿಕಲ್ ಫ್ಯೂಚರ್. ಸೊ ಮುಂದೆ ಫ್ಯೂಚರ್, ಮ್ಯಾಜಿಕಲ್ ಫ್ಯೂಚರ್ ಹೇಗಿರುತ್ತೆ ಅಂತ ಒಂದಿದೆ. ಪ್ಲಸ್ ಹಾಗೆ ದ ಮ್ಯಾಜಿಕ್ ನೆವರ್ ಎಂಡ್ಸ್. ನೋಡಿ, ಮ್ಯಾಜಿಕ್ ಅನ್ನೋದು ಯಾವತ್ತು ಕೊನೆ ಆಗದೇ ಇಲ್ಲ, ಅದು ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆನೂ ಇದೆ. ಸೊ ಅದೆರಡೂ ಸೇರಿ ನಾಳೆ ಇನ್ನೊಂದಿನ ಮಾಡೋಣ, ರೈಟ್? ಸೊ ನಾಳೆ ಕೂಡ ಇನ್ನೊಂದಿನ ಲಾಸ್ಟ್ ಕಂಪ್ಲೀಟ್ ಮಾಡೋಣ, ರೈಟ್ ಫ್ರೆಂಡ್ಸ್? ಸೊ ನನ್ನ ಹೆಸರು ಗೋಪಿಕೃಷ್ಣ. ಐ ಆಮ್ ಯುವರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ಯಾರು ಈ ವಿಡಿಯೋನ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ
ಮೊದಲಿಂದ ಶುರು ಮಾಡಿ ಎವ್ರಿ ಡೇ ಓದಿ ನೋಡಿ ಈ ವಿಡಿಯೋನ ಫಾಲೋ ಮಾಡ್ತಾ ಬನ್ನಿ, ಪ್ರಾಕ್ಟೀಸಸ್ ನ ಫಾಲೋ ಮಾಡಿ. ರೈಟ್ ಫ್ರೆಂಡ್ಸ್, ಸೊ ದಿಸ್ ಇಸ್ ದ ಮ್ಯಾಜಿಕ್ ಬುಕ್, ರಾಂಡಾ ಬರ್ನೆ ಅವ್ರದ್ದು. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್. ಇಂಥ ಒಂದು ಬ್ಯೂಟಿಫುಲ್ ಬುಕ್ ನ ಬರೆದು ನಮ್ಗೆಲ್ಲ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಬರ್ದಿದ್ದಾರೆ, ಬಟ್ ಇಂಗ್ಲಿಷ್ ಅಲ್ಲಿ ಇದೆ, ಅದನ್ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದೀವಿ ಅಷ್ಟೇ. ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಜಾಯಿನ್ ಆಗಿದ್ದಕ್ಕೆ ಅಥವಾ ಈ ವಿಡಿಯೋನ ನೋಡಿದಕ್ಕೆ. ಲವ್ ಯು ಆಲ್. ಮತ್ತೆ ಸಿಗೋಣ ನಾಳೆ. ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಸ್, ಅನುಭವಗಳನ್ನ ನಾನು ರಿಪ್ಲೈ ಮಾಡ್ತೀನಿ. ರೈಟ್, ಥ್ಯಾಂಕ್ ಯು. ಹ್ಯಾವ್ ಅ